ನಮ್ಮ ರೈತರು ಏನ್ ಬೆಳೆ ಬೆಳೀತಾ ಇದ್ದಾರೆ, 140 ಕೋಟಿ ಜನಕ್ಕೆ ಇವತ್ತು ಅನ್ನ ಆಗ್ತಾ ಇರುವಂತವ್ರು ಈ ದೇಶದ ರೈತರು, ಅನ್ನದಾತ ಅನ್ನೋದನ್ನ ಯಾರು ಮರಿಬಾರದು. ಕಾರ್ಖಾನೆಯಲ್ಲಿ ತೊಗರಿ ಜೋಳ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣ ರೈತ ವಿರೋಧಿ ಆಗಿದೆ, ಕಾರ್ಮಿಕ ವಿರೋಧಿ ಆಗಿದೆ. ರಾಜ್ಯ ಸರ್ಕಾರ ಬರೀ ಹೆಸರಿಗೆ ಮಾತ್ರ ರೈತರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದ್ರೆ ರೈತರ ಬೆನ್ನೆಲುಬನ್ನ ಮುರಿತಾ ಇದ್ದಾರೆ. ಅಂಬಾನಿ ಅದಾನಿ ಹಿತಾಸಕ್ತಿ ಕಾಪಾಡಲಿಕ್ಕೆ ಎಲ್ಲ ಕಾಯ್ದೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಖಾಸಗೀಕರಣ ಮಾಡ್ತಾ ಇದ್ದಾರೆ, ರೈಲ್ವೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಬಂದರುಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಶಾಲೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಕೆಪಿಎಸ್ಸಿ ಸ್ಕೂಲ್ ಅಂತ ಹೇಳಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಮಾಡಲ್ ಸ್ಕೂಲ್ ತಗೊಂಡ್ಬಂದು ಸುಮಾರು 40,000 ಪ್ರಾಥಮಿಕ ಶಾಲೆಗಳನ್ನ ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಸಮಸ್ತ ಸಂಘಟನಾಕಾರರೇ ಹಾಗೂ ಈ ಒಂದು ವೇದಿಕೆಗೆ ಆಗಮಿಸಿರುವಂಥ ಸನ್ಮಾನ್ಯ BR ಪಾಟೀಲ್ ಅವರೇ, ಈಗಾಗಲೇ ಸುಮಾರು ವಿಷಯಗಳಲ್ಲಿ ಚರ್ಚೆಗೆ ಬರ್ತಾ ಇದೆ. ಇವತ್ತು ರೈತರ ಹಕ್ಕುಗಳು, ಕಾರ್ಮಿಕರ ಹಕ್ಕುಗಳು ಏನಾಗ್ತಾ ಇದೆ ಅಂತೇಳಿ ನಾವು ಮುಖ್ಯವಾಗಿ ರೈತರದನ್ನು ತಗೊಂಡ್ರೆ, ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳು ಅವರ ಕಪಿಮುಷ್ಟಿಯಲ್ಲಿ ರೈತರ ಜೀವನ ಬಂದುಬಿಟ್ಟಿದೆ. ಬೀಜ ಬಹುರಾಷ್ಟ್ರೀಯ ಕಂಪನಿಗಳಿಂದ ನಾವು ಕೊಂಡ್ಕೊಳ್ಬೇಕು. 60 ರೂಪಾಯಿ kg ನಾವು ಮಾರ್ತೀವಿ, 600 ರೂಪಾಯಿ kg ಅವ್ರ ಹತ್ರ ಕೊಂಡ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಇವತ್ತು. ಬೀಜ, ಗೊಬ್ಬರ ಅದು ಕೂಡ ಬಹುರಾಷ್ಟ್ರೀಯ ಕಂಪನಿಗಳಿಂದ ಕೊಂಡ್ಕೊಳ್ಬೇಕು. ಎತ್ತಿನ ಗೊಬ್ಬರ ಇಲ್ಲ ಇವತ್ತು, ದನ ಕರುಗಳಿಲ್ಲ, ಎಂಡಿ ಗೊಬ್ಬರ ಇಲ್ಲ. DAP ಯೂರಿಯಾ ಹಾಕಿದರೆ ಬೆಳೆ ಬರ್ತದೆ, ಇಲ್ಲಾಂದರೆ ಇಲ್ಲ. DAP ಯೂರಿಯಾ ಯಾರು ತಯಾರು ಮಾಡ್ತಾ ಇದ್ದಾರೆ? ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಬಹುರಾಷ್ಟ್ರೀಯ ಕಂಪನಿಗಳು ತಯಾರು ಮಾಡ್ತಾ ಇದ್ದಾರೆ. ಬೀಜ ಅವರು ತಯಾರು ಮಾಡ್ತಾ ಇದ್ದಾರೆ, ಬಹುರಾಷ್ಟ್ರೀಯ ಕಂಪನಿಗಳು. ಗೊಬ್ಬರ ಅವರು ತಯಾರು ಮಾಡ್ತಾ ಇದ್ದಾರೆ. ನಮ್ಮ ಬೆಳೆಗೆ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಇವತ್ತೇನು ಪೆಸ್ಟಿಸೈಡ್ಸ್ ಇದೆ, ಕೀಟನಾಶಕಗಳು, ಅದನ್ನು ಕೂಡ ಯಾರು ಕೊಡ್ತಾ ಇದ್ದಾರೆ ಅಂದರೆ ಬಹುರಾಷ್ಟ್ರೀಯ ಕಂಪನಿಗಳು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ನಂತರ ಭಾಳ ಕಷ್ಟಪಟ್ಟು ನಮ್ಮ ರೈತರು ಏನು ಬೆಳೆ ಬೆಳೀತಾ ಇದ್ದಾರೆ, 140 ಕೋಟಿ ಜನಕ್ಕೆ ಇವತ್ತು ಅನ್ನ ಆಗ್ತಾ ಇರುವಂಥವ್ರು ಈ ದೇಶದ ರೈತರು, ಅನ್ನದಾತ ಅನ್ನೋದನ್ನ ಯಾರು ಮರಿಬಾರ್ದು. ಕಾರ್ಖಾನೆಯಲ್ಲಿ ತೊಗರಿ ಜೋಳ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ತೊಗರಿ ಜೋಳ ಕಬ್ಬು ಎಲ್ಲ ಬೆಳಿಬೇಕಂತಂದ್ರೆ ರೈತ ಬೆವರು ಸುರಿಸಬೇಕಾಗಿದೆ. ಚಳಿ ಗಾಳಿ ಮಳೆಯಲ್ಲಿ ಬೆವರು ಸುರಿಸಿದಾಗ ಮಾತ್ರನೇ ದವಸ ಧಾನ್ಯಗಳನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ. ಇವತ್ತಂತ ಕಷ್ಟಪಟ್ಟು ಬೆಳೆದಿರುವಂಥ ರೈತ ಒಂದು ಕಡೆಗೆ ಪ್ರಕೃತಿಯ ವಿಕೋಪಗಳು, ಹಸಿ ಬರ ಒಂದು ಕಡೆಗಿದೆ, ಒಣ ಬರ ಒಂದು ಕಡೆಗಿದೆ. ಆ ಪ್ರಕೃತಿಗೆ ವಿಕೋಪಗಳಲ್ಲಿ ಸಾಲ ಸೂಲ ಮಾಡಿ ಬೆಳೆ ಬೆಳೀತಾ ಇದ್ದಾರೆ ನಮ್ಮ ರೈತರು. ಬಹಳ ಗಂಭೀರ ಪರಿಸ್ಥಿತಿಯಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಆ ಬೆಳೆಯನ್ನು ಮಾರಾಟ ಮಾಡ್ಲಿಕ್ಕೆ ಹೋದರೆ ಬೆಲೆ ಇಲ್ಲ, ಕಣ್ಣೀರು ಬರ್ತಾ ಇದ್ದಾರೆ ಅವ್ರಿಗೆ. ಸಾಲ ಮಾಡಿದ್ದನ್ನ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಮೆಕ್ಕೆಜೋಳದ ಈಗಾಗಲೇ ಹೇಳಿದರು, ಕೇಂದ್ರ ಸರ್ಕಾರ 2,400 ರೂಪಾಯಿ ಕೊಂಡ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ ಬೆಂಬಲ ಬೆಲೆ. ರಾಜ್ಯ ಸರ್ಕಾರ ಕೊಂಡ್ಕೊಳ್ಳೋಕೆ ತಯಾರಿಲ್ಲ. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯದ ಮೇಲೆ. ಆಗ ರೈತರು ಎಲ್ಲಿಗೆ ಹೋಗಬೇಕು? ರೈತರು ಎಲ್ಲಿಗೆ ಹೋಗಬೇಕು? ಬೆಳೆ ಬಂದ ನಂತರ, ಅರ್ಧ ಮಾರಾಟ ಆದ ನಂತರ ಇವರು ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡ್ತಾರೆ. ಕಳೆದ ಬಾರಿ ಮುಖ್ಯಮಂತ್ರಿ ಜೊತೆಯಲ್ಲಿ ಸಭೆ ಆದಾಗ ನಾವೊಂದು ಸಲಹೆ ಕೊಟ್ಟಿದ್ದೀವಿ. SKM ವತಿಯಿಂದ ಕನಿಷ್ಠ 10,000 ಕೋಟಿ ರೂಪಾಯಿಯನ್ನು ನೀವು ಆವರ್ತ ನಿಧಿಯನ್ನು ಇಡಿ, ರಿವಾಲ್ವಿಂಗ್ ಫಂಡು. ರೈತರ ಸಂಕಷ್ಟದಲ್ಲಿದ್ದಾಗ, ಬೆಂಬಲ ಬೆಲೆ ಕುಸಿದಾಗ ಸರ್ಕಾರ ಮಧ್ಯಪ್ರವೇಶ ವಹಿಸಿ ಕೂಡಲೇ ರೈತರ ಬೆಳೆಗಳನ್ನು ಖರೀದಿ ಮಾಡಬೇಕು. ಇವತ್ತಿನವರೆಗೆ ಕೂಡ ಈ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಸಂಪೂರ್ಣ ರೈತ ವಿರೋಧಿ ಆಗಿದೆ, ಕಾರ್ಮಿಕ ವಿರೋಧಿ ಆಗಿದೆ. ರೈತರಿಗೆ ಕೊಡಬೇಕಾದಂಥ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಭೂಮಿಯ ಹಕ್ಕನ್ನ ಕಸ್ಕೊಳ್ತಾ ಇದ್ದಾರೆ, ಕನಿಷ್ಠ ಕೂಲಿ ಕೂಡ ಖಾತ್ರಿ ಇಲ್ಲ. ಇವತ್ತ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂಥ ನರೇಗಾ ಕಾರ್ಮಿಕರು
ಸುಮಾರು 25 ಲಕ್ಷ ಜಾಬ್ ಕಾರ್ಡ್ಗಳನ್ನು ರದ್ದುಗೊಳಿಸಿದರೆ ಇವರು. ಅದಕ್ಕೆ ಕೊಡುವಂಥ ಹಣವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ್ದಾರೆ. ಇವತ್ತು ನರೇಗಾದಲ್ಲಿ ಕೆಲಸ ಮಾಡುವಂಥವ್ರು ಯಾರು? ಬಡ ಕೃಷಿ ಕೂಲಿಕಾರರು. ನಮ್ಮ ರೈತರು ಹೊಲದಲ್ಲಿ 3 ತಿಂಗಳ ಕೆಲಸ ಇದೆ, ಇನ್ನು 3 ತಿಂಗಳ ಕೆಲಸ ಇಲ್ಲ, 6 ತಿಂಗಳ. ಅವರು ನರೇಗಾ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಸಂಬಳವನ್ನು 600 ರೂಪಾಯಿ ಮಾಡಬೇಕು ಪ್ರತಿದಿನಕ್ಕೆ. 200 ದಿನ ಕೆಲಸ ಕೊಡಬೇಕಂತೇಳಿ ನಾವು ಹೋರಾಟ ಮಾಡಿದರೆ ಈ ಕೇಂದ್ರ ಸರ್ಕಾರ ಅವ್ರಿಗೆ ಕೊಡುವಂಥ ಸಂಬಳನ ಕಡಿಮೆ ಮಾಡೋದು ಮತ್ತು ದಿನಗಳನ್ನು ಕೂಡ ಕಡಿಮೆ ಮಾಡುವಂಥ ಕುತಂತ್ರ ಬುದ್ಧಿಯನ್ನು ಅನುಸರಿಸ್ತಾ ಇದ್ದಾರೆ. ಇದನ್ನು ಈ ಸಮಾವೇಶದ ಮೂಲಕ ನಾವು ವಿರೋಧಿಸಲೇಬೇಕಾಗಿದೆ. ಇವತ್ತು ಭೂ ಸ್ವಾಧೀನದ ಪ್ರಶ್ನೆ ಇದೆ. ಭೂ ಸ್ವಾಧೀನ ಪ್ರಶ್ನೆ ನೋಡಿ, ರಾಜ್ಯ ಸರ್ಕಾರ ಬರೀ ಹೆಸರಿಗೆ ಮಾತ್ರ ರೈತರ ಪರವಾಗಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರೇ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರ ಬೆನ್ನೆಲುಬನ್ನು ಮುರಿತಾ ಇದ್ದಾರೆ. ಅವರಿಗೆ ನೀವೇನು ಕೊಡಬೇಡಿ, ಬದುಕಲಿಕ್ಕೆ ಬಿಡಿ. ತಮ್ಮ 1 ಎಕರೆ 2 ಎಕರೆ ಭೂಮಿಯಲ್ಲಿ ಜೀವನ ಮಾಡಲಿಕ್ಕೆ ಬಿಡಿ ಸ್ವಾಮಿ. ಅವ್ರ ಭೂಮಿನ ಯಾಕೆ ಕಸ್ಕೊಳ್ತಾ ಇದ್ರಿ ನೀವು ಬಲಾತ್ಕಾರವಾಗಿ? ನೀವಂತೂ ಉದ್ಯೋಗ ಕೊಡ್ತಾ ಇಲ್ಲ, ನೀವಂತೂ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ನೀವಂತೂ ಅಲ್ಪ ಸ್ವಲ್ಪ ರೈತರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ಒಂದೊಂದಾಗಿ ಕಿತ್ಕೊಳ್ತಾ ಇದ್ದೀರಿ. ಈಗ 10 HP ವರೆಗೆ ವಿದ್ಯುತ್ ಫ್ರೀ ಇದೆ, 5 HP 10 HP ಮೋಟಾರ್ಗೆ ವಿದ್ಯುತ್ ಫ್ರೀ ಇದೆ. ಬರುವ ದಿನಗಳಲ್ಲಿ ಸ್ಮಾರ್ಟ್ ಮೀಟರ್ ಕುಂದಿರಿಸಿ ಪ್ರತಿ ರೈತನಿಗೆ ವಿದ್ಯುತ್ ಬಿಲ್ ಬರ್ತದೆ 2,000 3,000 ತಿಂಗಳಿಗೆ. ನೀವು ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇದೆನಾ? ಬದುಕನ್ನು ಕಟ್ಟಿಕೊಳ್ಳೋಕೆ ಸಾಧ್ಯ ಇದೆನಾ? ಸಾಧ್ಯ ಇಲ್ಲ. ಇವತ್ತು ನಮ್ಮ ರೈತರು ಸಾಲ ಮಾಡಿದ್ದು ತೀರಿಸ್ಕೊಳ್ಳೋಕ್ಕಾಗಲಾರ್ದೇ ಕಳೆದ 20 ವರ್ಷದಲ್ಲಿ 4.5 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ. ಪ್ರತಿ ದಿವಸ 7 ನಿಮಿಷದಲ್ಲಿ ಒಬ್ಬ ರೈತ ಸಾಯ್ತಾ ಇದ್ದಾನೆ. ಇವತ್ತ ಯಾಕೆ? ಈ ಸರ್ಕಾರಗಳ ರೈತ ವಿರೋಧಿ ನೀತಿಗಳಿಂದಾಗಿ ಬರೇ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ರೈತರ ಖಾತೆಗೆ ವರ್ಷಕ್ಕೆ 6,000 ರೂಪಾಯಿ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ. ವರ್ಷಕ್ಕೆ 6,000 ರೂಪಾಯಿ ಅಂದರೆ ಹಂಗೆ ಅಷ್ಟಾಯಿತು, ತಿಂಗಳಿಗೆ 500 ರೂಪಾಯಿ ಆಯಿತು. ಈ ಹಣದಿಂದ ರೈತರು ಏನು ಮಾಡ್ಬೋದು? ಅವರು ಬೀಡಿ ಕಾಡಿಗೆ ಖರ್ಚು ಮಾಡುವಂಥ ಹಣ ಅಲ್ಲ ಇದು, ಅವರ ಕೃಷಿಗಲ್ಲ. ಇಂಥ ಜುಜುಬಿ ಹಣ ಕೊಟ್ಟು ಅದಕ್ಕೆ ಪ್ರಚಾರ ಗಿಟ್ಟಿಸ್ಕೊಳ್ಳುವಂಥ ಈ ದೇಶದ ಕೇಂದ್ರ ಸರ್ಕಾರ ಶ್ರೀಮಾನ್ ನರೇಂದ್ರ ಮೋದಿ ಅವರು ಯಾವ ಮುಖ ಇಟ್ಕೊಂಡು ಇವತ್ತ ರೈತರ ಬಗ್ಗೆ ಮಾತಾಡ್ತಾರೆ? ಬೀಜ ಕಾಯ್ದೆ ತೊಗೊಂಬಂದಿದ್ರೆ ರೈತರು ಶತಶತಮಾನಗಳಿಂದ ಬೀಜಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಇಟ್ಕೊಂಡಿದ್ರು. ಅವ್ರಿಗೆ ಸ್ವತಂತ್ರ ಹಕ್ಕಿತ್ತು. ಇವತ್ತು ಆ ಬೀಜಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೊಟ್ಟಿದ್ದಾರೆ. ರೈತರು ಇನ್ನು ಮುಂದೆ ಬೀಜಗಳನ್ನು ತಯಾರು ಮಾಡ್ಕೊಳ್ಳೋಂಗಿಲ್ಲ, ಮಾರಾಟ ಮಾಡೋಂಗಿಲ್ಲ. ಎಂಥ ಧೂರ್ತ ನೀತಿ ಇದು! ಅವರ ಜೀವವನ್ನೇ ಕಸ್ಕೊಂಡಂಗೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಸ್ನೇಹಿತರೆ. ಇವತ್ತ ಒಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಆಡಳಿತ ನಡೆಸುವಂಥವ್ರು ಯಾರು? ಈ ದೇಶದ ಬಂಡವಾಳಶಾಹಿಗಳ ಪರವಾಗಿ ಅಂಬಾನಿ ಅದಾನಿ ಹಿತಾಸಕ್ತಿ ಕಾಪಾಡಲಿಕ್ಕೆ ಎಲ್ಲ ಕಾಯ್ದೆಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಖಾಸಗೀಕರಣ ಮಾಡ್ತಾ ಇದ್ದಾರೆ, ರೈಲ್ವೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ಬಂದರುಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ಶಾಲೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ KPSC ಸ್ಕೂಲ್ ಅಂತೇಳಿ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಮಾಡಲ್ ಸ್ಕೂಲ್ ತೊಗೊಂಬಂದು ಸುಮಾರು 40,000 ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರೆ. ಯಾರು ಓದ್ತಾರೆ ಇವತ್ತು ಹಳ್ಳಿಗಳಲ್ಲಿ? ಹಳ್ಳಿ ಶಾಲೆಗಳಲ್ಲಿ ಓದುವಂಥವ್ರು ಯಾರು? ನಮ್ಮ ರೈತರ ಮಕ್ಕಳು, ಕೂಲಿಕಾರರ ಮಕ್ಕಳು, ಬಡವರ ಮಕ್ಕಳು. ಅಂಥ ಶಾಲೆಗಳನ್ನು ಮುಚ್ಚಲಿಕ್ಕೆ ಹೊರಟಿದ್ದಾರಲ್ಲ ಇವರು ಜನಪರವಾಗಿದ್ದಾರಾ? ವರ್ಲ್ಡ್ ಬ್ಯಾಂಕ್ನಿಂದ ಸಾಲ ಸಿಗ್ತದೆ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ತಂದಿರುವಂಥ ನೀತಿನ ಇವರು ಯಥಾವತ್ತಾಗಿ ನಮ್ಮ ರಾಜ್ಯದಲ್ಲಿ ಜಾರಿಗೊಳಿಸ್ತಾ ಇದ್ದಾರೆ. ಶಿಕ್ಷಣದ ಮೇಲೆ ಘೋರ ಪ್ರಹಾರ ಆಗ್ತಾ ಇದೆ. ಬಡ ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಾರೆ. ಇದನ್ನು ನಾವು ಖಂಡಿಸಲೇಬೇಕಾಗಿದೆ. ಇನ್ನೊಂದು ಧೂರ್ತತನದ ಕೆಲಸ ಅಂತಂದರೆ ಇವತ್ತ ಆರೋಗ್ಯವನ್ನು ಸಂಪೂರ್ಣ ಖಾಸಗೀಕರಣ ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ಕೊಡ್ತಾ ಇದ್ದಾರೆ. ಇವತ್ತು ಬಿಜಾಪುರ್ನಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಬೇಕಂತೇಳಿ ಕಳೆದ 75 ದಿವಸಗಳಿಂದ ನಾವು ಧರಣಿ ಕೂತ್ಕೊಂಡಿದ್ದೇವೆ ಅಲ್ಲಿ. ಆದರೆ ಈ ರಾಜ್ಯ ಸರ್ಕಾರ ಯಾರೋ ಖಾಸಗಿ ಬಂಡವಾಳಗಾರರಿಗೆ 500 ಕೋಟಿ ರೂಪಾಯಿ 1,000 ಕೋಟಿ ರೂಪಾಯಿ ಬಂಡವಾಳ ಹೂಡ್ತಾರೆ ಅಂತ ಹೇಳಿಬಿಟ್ಟು ಇಡೀ ಆಸ್ಪತ್ರೆಯನ್ನೇ ಖಾಸಗಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದು ಬರೇ ಬಿಜಾಪುರ ಅಲ್ಲ, ರಾಜ್ಯದ 9 ಜಿಲ್ಲೆಗಳಲ್ಲಿ ಕೆಲಸ ನಡೀತಾ ಇದೆ. ಇದು ಜನಪರನಾ?
ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ಬಡವರ ಪರ ಕಾರ್ಮಿಕರ ಪರ ಅಂತ ಹೇಳ್ಕೊಂಡು ಬಡವರ ವಿರೋಧಿ, ಕಾರ್ಮಿಕರ ವಿರೋಧಿ, ರೈತ ವಿರೋಧಿ ನೀತಿಗಳನ್ನು ತರ್ತಾ ಇದ್ದಾರಲ್ಲ, ಹಾಗಾದ್ರೆ ಹೇಗೆ ಇವರು ಜನಪರ ಅಂತ ಹೇಳ್ಕೊಳ್ಬೇಕು? ಸಮಾಜ ಕಳಕಳಿ ಇದೆ ಇವರಿಗೆ ಅಂತ ಹೇಳ್ಕೊಳ್ಬೇಕು. ಈ ಒಂದು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ನಾವು ಹೋರಾಟ ತೀವ್ರಗೊಳಿಸಬೇಕಾಗಿದೆ. ಯಾವ ರೀತಿ ಈ ದೇಶಕ್ಕೋಸ್ಕರ ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್, ಬಾಘಾ ಜತಿನ್ ಪ್ರಾಣ ಕೊಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟರು. ಇವತ್ತು ಆಳ್ವಿಕೆ ಮಾಡ್ತಿರುವಂಥವರು ಆ ಸ್ವಾತಂತ್ರ್ಯವನ್ನು ಗಾಳಿಗೆ ದೂರ್ತಾ ಇದ್ದಾರೆ. ಇವತ್ತು ನಾವೆಲ್ಲ ತಯಾರಾಗಬೇಕಾಗಿದೆ. ಮುಂದಿನ ದಿನಗಳು ಇನ್ನೂ ಗಂಭೀರ ಇದೆ. ನಮ್ಮ ಭೂಮಿ ಹೋಗುತ್ತೆ, ನಮ್ಮ ಉದ್ಯೋಗ ಹೋಗುತ್ತೆ, ನಮ್ಮ ಸ್ವಾತಂತ್ರ್ಯನ ಕಿತ್ಕೊಳ್ಳೋಕ್ಕೆ ತಯಾರಾಗಿದ್ದಾರೆ. ಅದಕ್ಕೋಸ್ಕರ ಮತ್ತೊಂದು ಕ್ರಾಂತಿಗೆ ನಾವೆಲ್ಲ ತಯಾರಾಗಬೇಕಾಗಿದೆ. ಈ ಬಂಡವಾಳಶಾಹಿ ವ್ಯವಸ್ಥೆನ ಕಿತ್ತೆಸೆದು ದುಡಿಯುವ ಜನ ಅಧಿಕಾರಕ್ಕೆ ಬರಬೇಕಾಗಿದೆ. ಈ ದೇಶದ ರೈತರು, ಕಾರ್ಮಿಕರು ಆಳ್ವಿಕೆ ನಡೆಸುವಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಅದಕ್ಕೋಸ್ಕರ ನಾವು ಸಿದ್ಧರಾಗಬೇಕಾಗಿದೆ. ಸ್ನೇಹಿತರೆ, ಯಾರು ಇವತ್ತು ಈ ಸಮಾವೇಶದಲ್ಲಿ ಬಂದಿದ್ರಿ, ದಯವಿಟ್ಟು ಇವತ್ತಿನ ವಿಚಾರಗಳನ್ನು ನಿಮ್ಮ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿರಿ, ನಿಮ್ಮ ಸ್ನೇಹಿತರ ಮಧ್ಯೆ ಪ್ರಚಾರ ಮಾಡಿರಿ. ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಜಾತಿ, ಧರ್ಮ, ಭಾಷೆ, ಮತ ಬಿಟ್ಬಿಟ್ಟು ಕಾರ್ಮಿಕರು, ರೈತರು, ದುಡಿಯುವ ಜನ ಒಂದಾಗದೇ ಇದ್ದರೆ ಈ ದೇಶಕ್ಕೆ ಭವಿಷ್ಯತ್ತಿಲ್ಲ ಸ್ನೇಹಿತರೆ. ಆದ್ದರಿಂದ ನಾವೆಲ್ಲ ದುಡಿಯುವ ಜನ, ಶೋಷಿತರೆಲ್ಲ ಒಂದಾಗಿ ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಬೇಕಾಗಿದೆ. ಒಂದು ಪ್ರಬಲವಾದಂಥ ರಾಷ್ಟ್ರವ್ಯಾಪಿ ಆಂದೋಲನವನ್ನು ಕಟ್ಟಬೇಕಾಗಿದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಒಂದು ಬಲಿಷ್ಠ ರೈತ ಕಾರ್ಮಿಕ ಚಳವಳಿನ ಕಟ್ಟಬೇಕಾಗಿದೆ. ಆ ದಿಶೆಯಲ್ಲಿ ನೀವೆಲ್ಲ ತಯಾರಾಗಬೇಕಂತೇಳಿ ಕರೆ ಕೊಡ್ತಾ, ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗಳಿಗೆ ಧಿಕ್ಕಾರ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್. ರೈತ ಕಾರ್ಮಿಕರ ಹೋರಾಟ ಚಿರಾಯುವಾಗಲಿ.